ಹಲೋ ಹಾಯ್ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ತುಂಬ ದಿನಗಳಾದಮೇಲೆ ಮತ್ತೆ ಒಂದು ವ್ಲಾಗ್ನ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಈ ವಿಡಿಯೋ ಬಂದು ಫ್ಯಾಮಿಲಿ ಟ್ರಿಪ್ ವಿಡಿಯೋ ಆಗಿರುತ್ತೆ. ಸೊ ಆಲ್ಮೋಸ್ಟ್ 1 ಮಂತ್ ಬ್ಯಾಕ್ ವಿಡಿಯೋ ಆಗಿರುತ್ತೆ. ಫಾರ್ ದ ಫಸ್ಟ್ ಟೈಮ್ ನಾವೆಲ್ಲ ಫ್ಯಾಮಿಲಿ ಮೆಂಬರ್ಸ್ ಎಲ್ಲ ಡಿಸೈಡ್ ಮಾಡಿ ಟ್ರಿಪ್ನ ಪ್ಲ್ಯಾನ್ ಮಾಡಿದ್ವಿ. ಅದು ನಮ್ಮ ಮನೆ ದೇವರು ತಿರುಪತಿಗೆ. ಹಾಗಾಗಿ ಎಲ್ಲರೂ ಕೂಡ ರಿಸರ್ವೇಷನ್ ಮಾಡಿಸ್ಕೊಂಡು ಹೊರಡೋಕ್ಕೆ ಅಂತ ಪ್ಲ್ಯಾನ್ ಮಾಡಿದ್ವಿ. ನಾವು ಬಂದು ಮೈಸೂರಿಂದ ರಿಸರ್ವೇಷನ್ ಮಾಡಿದ್ದು. ಹಾಗಾಗಿ ಎಲ್ಲರೂ KR ನಗರ ಸ್ಟೇಷನಲ್ಲಿ ಟ್ರೈನ ಹತ್ತಿದ್ವಿ. ಸೊ ತುಂಬ ಖುಷಿಯಾಗುತ್ತೆ. ಇಷ್ಟು ವರ್ಷ ಆದಮೇಲೆ ಫಸ್ಟ್ ಟೈಮ್ ನಾವು ಫ್ಯಾಮಿಲಿ ಟ್ರಿಪ್ ಅಂದರೆ ತಿರುಪತಿಗೆ ಅಂತ ಹೋಗ್ತಾ ಇರೋದು ಮನೆ ದೇವ್ರಿಗೆ. ಸೊ ಮೈಸೂರಿಗೆ ಹೋಗ್ಬೇಕಾದ್ರೆ ಬೇಜಾರಾಗಬಾರ್ದು ಅಂತ ಹೇಳಿ ಅಲ್ಲೇ ಅಂತಾಕ್ಷರಿ ಕೂಡ ಆಡ್ಕೊಂಡು ಹೋದ್ವಿ ನಾವು. ಇವಾಗ ಟ್ರೈನಲ್ಲಿ ಇದ್ದೀವಿ. ಆಲ್ಮೋಸ್ಟ್ ಎಲ್ಲ ಒಂದೊಂದು ಕಡೆ ಇದ್ದೀವಿ. ಇನ್ನೇನು ಸ್ವಲ್ಪ ಕ್ಷಣದಷ್ಟರಲ್ಲಿ ಮೈಸೂರಿಗೆ ರೀಚ್ ಆಗ್ತಾ ಇದ್ದೀವಿ. ಫೈನಲಿ ಒಂಥರ ಡ್ರೀಮ್ ಕಮ್ ಟ್ರೂ ಅಂತಲೇ ಆಗಿದೆ. ಇವಾಗ ನೋಡಿ ನಾವು ಇಷ್ಟು ಜನ ಇದ್ದೀರಿ. ನಮ್ಮ ಅಣ್ಣ ಅದಕ್ಕೆ, ನಮ್ಮ ಅಮ್ಮ, ನಮ್ಮ ದೊಡ್ಡದಕ್ಕೆ, ನಮ್ಮ ಸಣ್ಣದಕ್ಕೆ, ನಮ್ಮ ದೊಡ್ಡಮ್ಮ, ನನ್ನ ಒಳಿಯ, ನನ್ನ ಮಗಳು ಎಲ್ಲ ಆ ಕಡೆ ಅವರೇ. ಇನ್ನೂ ಸ್ವಲ್ಪ ಜನ ಹಿಂದೆ ಹೋಗಿದ್ದಾರೆ. ಫ್ಯಾಮಿಲಿ ಜೊತೆ ಹೋಗಿದ್ರಿಂದ 1/2 ಅವರ್ ಜರ್ನಿ ಹೇಗೆ ಮುಗೀತು ಅಂತಲೇ ಗೊತ್ತಾಗಿಲ್ಲ. ಅಷ್ಟು ಬೇಗ ಮೈಸೂರನ್ನ ರೀಚ್ ಆದ್ವಿ. ಸೊ ನಾವು ಡೈರೆಕ್ಟ್ ತಿರುಪತಿ ಟ್ರೈನ ರಿಸರ್ವ್ ಮಾಡಿರಲಿಲ್ಲ. ನಾವು ಮಾಡಿದ್ದು ಬಂದು ರೇಣುಗುಂಟ ಟ್ರೈನ್. ಅದು ಎವ್ರಿ ಫ್ರೈಡೇ ಇರುತ್ತೆ. ಒಂದು 9-10 ಅರೌಂಡ್ ಟೈಮಿಂಗ್ಸಲ್ಲಿ ಇರುತ್ತೆ. ಎಲ್ಲರೂ ಒಂದೇ ಕಡೆ ಅಸೆಂಬಲ್ ಆದ್ವಿ. ಟ್ರೈನ್ ಅಲ್ಲೇ ಇತ್ತು ಅಂತೇಳಿ ಸೀಟ್ ನೋಡ್ಕೊಳ್ಳೋಣ ಅಂತ ಹೇಳಿ ಫೈನಲಿ ಟ್ರೈನ್ ಸಿಕ್ತು. ಸೀಟು ಕೂಡ ಫುಲ್ ಸಿಕ್ಕಿದೆ. ಸೀಟ್ ಸಿಕ್ಕಿದೆ. ಒಂದೊಂದು ಬೋಗಿ ಪಕ್ಕ ಬೋಗಿ ಆಗಿದೆ. ಸೊ ಬನ್ನಿ ನೋಡೋಣ ಯಾರ್ಯಾರು ಎಲ್ಲೆಲ್ಲಿ ಕೂತವ್ರೆ ಅಂತ. ರಿಸರ್ವೇಷನ್ ಮಾಡಿದ್ದು ಲೇಟ್ ಆಗಿದ್ದರಿಂದ ಟೋಟಲ್ 6 ಫ್ಯಾಮಿಲಿಯಿಂದ 2 ಫ್ಯಾಮಿಲಿ ಒಂದೊಂದು ಬೋಗಿಗೆ ಆಗಿಬಿಟ್ಟಿದ್ರು. ಸೊ ಅದನ್ನೆಲ್ಲ ಸ್ವಲ್ಪ ನಾವು ಅಡ್ಜಸ್ಟ್ಮೆಂಟ್ ಮಾಡ್ಕೊಂಡ್ವಿ. ಎಲ್ಲರೂ ಒಂದೇ ಕಡೆ ಇರುವಾಗ ಮಾಡಿಕೊಂಡು ಪ್ಯಾಸೆಂಜರ್ಸ್ನ ನಾವು ಅಲ್ಲಿ ರಿಕ್ವೆಸ್ಟ್ ಮಾಡಿಕೊಂಡು ಅವ್ರವ್ರ ಕಡೆಯವ್ರು ಇರೋ ತನಕ ಅವ್ರು ಹೋಗಿ ನಾವೆಲ್ಲ ಒಂದೇ ಕಡೆ ಅಸೆಂಬಲ್ ಆದ್ವಿ. ಸೊ ಮಕ್ಕಳೆಲ್ಲ ಒಂದು ಕಡೆ, ನಾವು ಇಷ್ಟು ಜನ ಒಂದು ಕಡೆ. ಟೋಟಲ್ ನಾವು ಮಕ್ಕಳೆಲ್ಲ ಸರಿ 24 ಜನ ಹೋಗಿದ್ವಿ ನಾವು. ಫಸ್ಟ್ ಟೈಮ್ ಹೋಗ್ತಾ ಇರೋದ್ರಿಂದ ಎಲ್ಲರೂ ಒಂದೇ ಕಡೆ ಕುತ್ಕೋಬೇಕು ಅಂತ ಅಂದ್ಕೊಂಡ್ವಿ. ಅನ್ಫಾರ್ಚುನೇಟಾಗಿ ನಮಗೆ ಎಲ್ಲರಿಗೂ ಒಂದೇ ಕಡೆ ಸಿಗಲಿಲ್ಲ. ಅಲ್ಲಿ ನಾವೇ ಮ್ಯಾನೇಜ್ ಮಾಡ್ಕೊಂಡ್ವಿ. ಅಂದರೆ ನಾನು, ನಮ್ಮ ಅಣ್ಣ ಇಬ್ಬರು, ನನ್ನ ತಮ್ಮ ಎಲ್ಲ ಸೇರ್ಕೊಂಡು ಮ್ಯಾನೇಜ್ ಮಾಡಿಕೊಂಡು ಅಲ್ಲಿ ನಮ್ಮ ಅಕ್ಕಪಕ್ಕ ಸೀಟರ್ಸ್ನೆಲ್ಲ ಅವ್ರ ಕಡೆಗೆ ಜಂಪ್ ಮಾಡಿ, ಅಂದರೆ ನಮ್ಮ ಸೀಟಿಗೆ ಜಂಪ್ ಮಾಡಿ ಮಾಡ್ಕೊಂಡ್ವಿ. ನಾವು ಹೋಗಿದ್ರಲ್ಲಿ ಟೋಟಲ್ ಒಂದು 4-5 ಜನ ಮಕ್ಕಳು, ಇನ್ನೆಲ್ಲ ದೊಡ್ಡವರು ಆ ರೀತಿ ಇದ್ದರು. ಇಲ್ಲಿ ನಾನು ಇಂಟ್ರೊಡ್ಯೂಸ್ ಮಾಡಿಸ್ತಾ ಇದ್ದೀನಿ ನಮ್ಮ ಅಣ್ಣ ಅದಕ್ಕೆ ಅಂತೆಲ್ಲ ಹೇಳಿ. ತುಂಬ ಅಂದರೆ ತುಂಬ ಚೆನ್ನಾಗಿತ್ತು. ಸೊ ನಾವು ಆಗ ಅಂದ್ಕೊಂಡ್ವಿ ಯಾಕೆ ಇಷ್ಟು ವರ್ಷ ಸುಮ್ಮನೆ ಇದ್ವಿ, ಫ್ಯಾಮಿಲಿ ಟ್ರಿಪ್ನ ಮೊದಲೇ ಮಾಡ್ಬೋದಿತ್ತಲ್ವ ನಾವು ಅಂತ. ಕೆಲವೊಂದು ರೀಸನ್ಗಳಿಂದ ಕೆಲವ್ರಿಗೆ ಟೈಮ್ ಸಿಗದೆ ಇರೋದ್ರಿಂದ ಈ ಥರ ಮಾಡ್ಕೊಂಡ್ವಿ. ಅಪ್ಪ ಬರೋ ಪ್ಲ್ಯಾನ್ ಇತ್ತು. ಆದರೆ ಪಾಪ ಅವರಿಗೆ ಸ್ವಲ್ಪ ಅರ್ಜೆಂಟ್ ಕೆಲಸ ಇತ್ತು ಅಂತ ಹೇಳಿ ನನ್ನ ತಮ್ಮ ಲಾಸ್ಟ್ ಮೂಮೆಂಟಲ್ಲಿ ಬಂದ. ನನಗೆ ಅದೇ ಒಂದು ದೊಡ್ಡ ಖುಷಿ. ಯಾಕೆಂದರೆ ರಶ್ ಇರುತ್ತೆ, ಜಸ್ವಿನ ನಾವು ಹ್ಯಾಂಡಲ್ ಮಾಡೋಕ್ಕಾಗಲ್ಲ, ಅವಳು ನಮ್ಮ ಜೊತೆ ಇರಲ್ಲ ಅನ್ನೋದೊಂದಿತ್ತು. ಹಾಗಾಗಿ ಅವ್ನು ಬಂದಿದ್ದಂತ ತುಂಬ ಖುಷಿ ಆಯಿತು. ನಾವು ಬಂದಿರುವಂತಹ 24 ಜನನೂ ಕೂಡ ಒಂದೇ ಪ್ಲಾಟ್ಫಾರ್ಮಲ್ಲಿ ಜಾಗ ಹುಡಿಕೊಂಡಿದ್ದೀವಿ. ನೋಡಿ ಎಲ್ಲ ಮಲಿಕೊಂಡಿದ್ದಾರೆ. ಎಲ್ಲ ಭೂತ ಏನ ಮಗ, ಅಯ್ಯೋ ಓ ಇಲ್ಲಿಂದಿಬ್ರು ಕಾತಲ್ಲ ಕೂತದಲ್ಲ, ಅದೇ ನನ್ನ ಜಾಗ. ನಾವು ಆಲ್ಮೋಸ್ಟ್ ಅಣ್ಣ ತಂಗಿರು ಸೇರಿದ್ವಿ ಅಂದರೆ ಸುಮ್ಮನೆ ಅಂತ ಇರೋ ಮಕ್ಕಳೇ ಇಲ್ಲ. ಹಾಗಾಗಿ ಅಲ್ಲಿ ಡಮ್ ಶರತ್ ಆಟ ಆಡಿದ್ವಿ. ಸೊ ಯಾವ ರೀತಿ ಆಟ ಆಡಿದ್ವಿ ನೋಡಿ, ಸಖತ್ ಮಜಾ. ರಘುಣ ಕಣ್ಣಿಡಿ, ಕೈ ಸೊ ನಮ್ಮ ಆಟ ಹೇಗಿತ್ತು ಅಂತ ಹೇಳಿ, ಹಾಗೆ ಬೇಜಾರಾಗಬಾರ್ದು ಅಂತೇಳಿ ತಂದಿರುವಂತಹ ಸ್ನ್ಯಾಕ್ಸ್ ಆಗಿರ್ಬೋದು ಅಥವಾ ಈ ಥರ ಚಾಟ್ಸ್ ಏನೇ ಇದ್ದರು ಅದನ್ನೆಲ್ಲ ಶೇರ್ ಮಾಡಿಕೊಂಡು ತಿನ್ಕೊಂಡು ಹೋಗೋದೇ ಒಂಥರ ಮಜಾ ಅಂತ ಅನಿಸ್ತು. ಅಲ್ಲಿ ಟೈಮ್ 12-1 ಆದರೂ ಕೂಡ ನಾವು ನಿದ್ದೆ ಮಾಡದೆ ಫುಲ್ ಎಂಜಾಯ್ ಮಾಡಿದ್ವಿ. ಸೊ ಇವಾಗ ಸರಿಯಪ್ಪ ಮಲ್ಕೊಳ್ಳೋಣ, ಇನ್ನು ಬೆಳಗ್ಗೆ ಬೇಗ ಎದ್ದೇಳಬೇಕು ಅಂತ ಹೇಳಿಬಿಟ್ಟು ನಿಮ್ಗೆಲ್ಲರಿಗೂ ಒಂದು ಗುಡ್ ನೈಟ್ ಹೇಳಿ ನಾನು ಕೂಡ ಮಲ್ಕೊಂಡೆ. ಹಾಯ್ ಗೈಸ್, ಗುಡ್ ಮಾರ್ನಿಂಗ್. ಸೊ ಟೈಮ್ ಬಂದು 6:45 ಆಗಿದೆ. ಇವಾಗ ಆಲ್ಮೋಸ್ಟ್ ಎಲ್ಲ ಎದ್ದು ಕೂತಿದ್ದೀವಿ. ನೆಕ್ಸ್ಟು ನಮ್ಮ ಸ್ಟೇಷನ್ ಬರುತ್ತೆ ರೇಣುಗುಂಟ. ನಾವು ಡೈರೆಕ್ಟ್ ತಿರುಪತಿಗೆ ಬುಕ್ ಮಾಡಿಲ್ಲ, ರೇಣುಗುಂಟಕ್ಕೆ ಮಾಡಿದ್ದೀವಿ. ತೋರಿಸೋಣ ಎಲ್ಲ ಫೇಸ್ಗಳು ವಿಚಿತ್ರಗಳಾಗಿವೆ. ರಾತ್ರಿ ಎಷ್ಟು ಒಂದು 12 ಗಂಟೆಗೆ ಮಲಗಿತ್ತು. ಚೆನ್ನಾಯ್ತು. ನನ್ನ ಮಗು ನಮ್ಮ ಮಲಗಿದ್ದಾಳೆ.
ಮಲಗಿದ್ದು ಲೇಟ್ ಆಗಿದ್ರಿಂದ ನನ್ನ ಕಣ್ಣೆಲ್ಲ ಫುಲ್ ರೆಡ್ ಆಗಿಬಿಟ್ಟಿತ್ತು. ನನಗೆ ಭಯ ಆಗೋಗಿತ್ತು ಏನಪ್ಪ ಹಿಂಗಾಗುತ್ತೆ ಅಂತ ಹೇಳಿ. ಫೈನಲ್ ಸರಿ ಆಯಿತು. ಇವಾಗ ಫೈನಲಿ ರೇಣುಗುಂಟ ರೀಚ್ ಆಗ್ತಾ ಇದ್ದೀವಿ. ಈಗ ಅಲ್ಲೋಗಿ ಯಾವ ರೀತಿ ವ್ಯವಸ್ಥೆ ಇರುತ್ತೆ, ಹೇಗಿರುತ್ತೆ ಅಂತ ನೋಡಬೇಕು. ಯಾಕೆಂದರೆ ತುಂಬ ರಶ್ ಇರುತ್ತೆ ಅಲ್ವಾ ತಿರುಪತಿ, ಹಾಗಾಗಿ ಅಲ್ಲೋಗಿ ನೋಡಬೇಕು ಸೀಟ್ ಸಿಗುತ್ತೋ, ಸೀಟ್ ಅಂತೀನಿ, ಅಲ್ಲಿ ಫ್ರೀ ಸಿಗುತ್ತೋ ಇಲ್ವೋ ಅಂತ ನೋಡಬೇಕು. ಅಷ್ಟು ರೀಲ್ಸ್ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡ್ವಿ, ಬಟ್ ಅನ್ಫಾರ್ಚುನೇಟಾಗಿ ರೀಲ್ಸ್ ಮಾಡೋಕ್ಕಾಗಿಲ್ಲ. ಸೊ ಇಲ್ಲಿ ಇಳಿದ್ರೆ ಇಲ್ಲಿಂದನೇ ಎತ್ತಿಸ್ಬಿಡೋದು, ಅಲ್ಲಿ ಇದು ಮಾಡಿಸೋದು, ಹಂಗೆ ಮಾಡಬೇಕು ಅಂತ ಅಂದ್ಕೊಂಡಿದ್ವಿ. ನೋಡಬೇಕು. ಇವಾಗ ನಾವು ಬಂದು ಇಳ್ಕೊಂಡಿರೋದು ಬಂದು ರೇಣುಗುಂಟಾಗಿ ಬಂದಿದ್ದೀವಿ. ಟೈಮ್ ಬಂದು 7:45 ಆಗಿದೆ. ಸೊ ಇವಾಗ ಅಲ್ಲಿ ಯಾವ ರೀತಿ ರಶ್ ಇರುತ್ತೆ ಅನ್ನೋದು ಗೊತ್ತಿಲ್ಲ. ಇಲ್ಲೇನಾದರೂ ಇನ್ ಕೇಸ್ ಟಿಕೆಟ್ ಸಿಕ್ಕಿದ್ರೆ ನೋಡಬೇಕು, ನೋಡ್ಬಿಟ್ಟು ತೊಗೊಬೇಕು. ತುಂಬ ರಶ್ ಇದೆ, ಇಲ್ಲೇ ಇಷ್ಟು ರಶ್ ಇದೆ, ಇನ್ನು ದೇವಸ್ಥಾನದಲ್ಲಿ ಇನ್ನೆಷ್ಟು ರಶ್ ಇದೆ ಗೊತ್ತಿಲ್ಲ. ನಮ್ಮ ಪಾಪು ಹೇಗಿರ್ತಾಳೆ ಅಂತ ಅಂದ್ಕೊಂಡಿದ್ದೆ, ಬಟ್ ತುಂಬ ಚೆನ್ನಾಗಿ ಎಲ್ಲರ ಜೊತೆನೂ ಜೆಲ್ಲಾದ್ಲು, ಅದೊಂದು ಖುಷಿ. ಈಗ ಹೋಗಿ ನೆಕ್ಸ್ಟ್ ಏನಿರುತ್ತೆ ಅಂತ ನೋಡಬೇಕು ನಾವು. ಸೊ ಇಳಿದ್ಮೇಲೆ ಸ್ವಲ್ಪ ಜನ ಚೆಲ್ಲಪಿಲ್ಲಿ ಆದರು ಅಂತ ಹೇಳಿ ಎಲ್ಲ ಒಂದು ಕಡೆ ಅಸೆಂಬಲ್ ಆದ್ವಿ, ಮಿಸ್ ಆಗೋದು ಬೇಡ ಯಾರು ಕೂಡ ಅಂತ ಹೇಳಿ. ಸೊ ಇನ್ನು ರೇಣುಗುಂಟದಲ್ಲಿ ಇಳ್ಕೊಂಡು ಅಲ್ಲೇ ಬಸ್ ಸ್ಟಾಪ್ ಇದೆ, ಅಲ್ಲಿಗೆ ಹೋಗಿ ಬಸ್ಸಲ್ಲಿ ಹೋಗೋಣ ಅಂತ ಪ್ಲ್ಯಾನ್ ಮಾಡಿದ್ವಿ. ಅನ್ಫಾರ್ಚುನೇಟಾಗಿ ಬಸ್ ಯಾವುದು ಬರಲಿಲ್ಲ. ಹಾಗಾಗಿ ನಾವು ಒಂದು ಟಿ ಟಿ ಮತ್ತು ಒಂದು ಸುಮೋ ಮಾಡ್ಕೊಂಡ್ವಿ. ಒಂದು 2 ಫ್ಯಾಮಿಲಿ ಸುಮೋಗೆ ಹೋದ್ರು, ಇನ್ನೆಲ್ಲ ನಾವು ಟಿ ಟಿಲಿ ಬಂದ್ವಿ. ಸೊ ಜರ್ನಿ ಮಾತ್ರ ತುಂಬ ಚೆನ್ನಾಗಿತ್ತು. ಸೊ ಈ ಜರ್ನಿ ನಮಗೆ ಏನು ಇಷ್ಟ ಅಂದರೆ, ನಿಮಗೆ ಎದುರುಗಡೆ ವ್ಯೂ ಕಾಣಿಸ್ತಾ ಇರ್ಬೋದು ಬೆಟ್ಟ, ಅದು ಸೇಮ್ ತಿರುಪತಿ ಫೇಸ್ ಹಾಗೆ ಕಾಣುತ್ತೆ. ನೀವು ಕೂಡ ಅಬ್ಸರ್ವ್ ಮಾಡಿ, ಯಾರೆಲ್ಲ ಅಬ್ಸರ್ವ್ ಮಾಡಿದ್ದೀರಾ ಕಮೆಂಟ್ ಮಾಡಿ. ಸೊ ಹೋಗೋ ಜರ್ನಿ ಎಷ್ಟು ಚೆನ್ನಾಗಿತ್ತು ಅಂತ ಹೇಳಿದ್ರೆ, ಬಟ್ ಮುಂದೆ ಹೋಗಿದಾಗ ಯಾಕಾದರೂ ಬಂದ್ವಿ ಅಂತ ಅನಿಸ್ಬಿಡ್ತು, ಆ ರೀತಿ ಆಗೋಯ್ತು. ಇದು ಬಂದು ಶ್ರೀವಾರಿ ಮೆಟ್ಲು ಹತ್ತುವಂಥ ಪ್ಲೇಸು, ತುಂಬ ಚೆನ್ನಾಗಿತ್ತು. ನಾನು ಫಸ್ಟ್ ಟೈಮು ಮೆಟ್ಲು ಹತ್ತದೆ ನಾನು ಈ ಥರ ಬೆಟ್ಟಕ್ಕೆ ವೆಹಿಕಲಲ್ಲಿ ಹೋಗ್ತಾ ಇರೋದು. ಏನೋ ಒಂಥರ ಖುಷಿ ಅನಿಸ್ತು, ಬೇಗ ಹೋಗ್ಬೋದು ಅಂತ ಗೈಸ್. ನಿಜವಾಗ್ಲೂ ಅನಿಸ್ಬಿಡ್ತು ಯಾಕಾದರೂ ಬಂದ್ವಿ. ಈ ಟೈಮಲ್ಲಿ ನಾವು ಮೆಟ್ಲು ಹತ್ಕೊಂಡು ಹೋಗಿದ್ರೇನೋ ಎಷ್ಟೋ ಚೆನ್ನಾಗಿ ಹೋಗ್ಬೋದಿತ್ತು ಅನಿಸ್ತು. ಯಾಕೆ ಅಂತ ಹೇಳಿದ್ರೆ, ಇಲ್ಲಿ ಟೋಲ್ ಗೇಟ್ ಇದೆ. ಆ ಟೋಲ್ ಗೇಟಲ್ಲಿ ನಮಗೆ ಮಿನಿಮಮ್ ಅಂದರೂ 1.5 ಅವರ್ ನಾವು ಬರೀ ಕೂತಿದ್ದ ಜಾಗದಲ್ಲೇ ಕೂತ್ಕೊಂಡ್ವಿ. ಸೊ ನಮ್ಮ ಟ್ಯಾಕ್ಸಿ ಡ್ರೈವರ್ ಅಂತೂ ಮೂವ್ ಆಗ್ತಾನೆ ಇರಲಿಲ್ಲ. ಕೊನೆಗೂ ನಮ್ಮ ಸರ್ದಿ ಇಲ್ಲಿ ಒಂದು ಇನ್ಫಾರ್ಮೇಷನ್ ಏನು ಅಂತ ಹೇಳಿದ್ರೆ, ನೀವು ಬರೋದಿದ್ರೆ ಬಸ್ಸಲ್ಲಿ ಹೋಗಿ ದಯವಿಟ್ಟು ಯಾರು ಈ ಥರ ಟೂರಿಸ್ಟ್ ವೆಹಿಕಲ್ನ ಮಾಡ್ಕೊಂಡು ಬರಬೇಡಿ. ಬಿಕಾಸ್ 1 ಅವರ್ ಇಲ್ಲೇ ನಾವು ವೆಯ್ಟ್ ಮಾಡಿದ್ದೀವಿ ಟೋಲ್ ಹತ್ರ ವೆಯ್ಟ್ ಮಾಡಿದ್ದೀವಿ. ಬೆಸ್ಟು ಅಂದರೆ ಬಸ್ಸಲ್ಲಿ ಹೋಗಬೇಕು. ಆ್ಯಕ್ಚುಲಿ ನಾವೆಲ್ಲ ಮಾತಾಡ್ಕೊಂಡ್ವಿ ಬಸ್ಸಲ್ಲೇ ಹೋಗೋಣ ಅಂತ. ಅಲ್ಲಿ ಇನ್ನೊಂದು ಬಸ್ ಕ್ಯಾಚ್ ಮಾಡಬೇಕು ಅನ್ನೋ ಪರಿಸ್ಥಿತಿ ಬಂದಿದ್ದಕ್ಕೆ ನಾವು ಒಂದೇ ಬಸ್ಸಲ್ಲಿ ಹೋಗೋಣ ಅಂತ ಅಂದ್ಕೊಂಡು ಟಿ ಟಿ ಮಾಡ್ಕೊಂಡ್ವಿ. ನೋಡಿದ್ರೆ ಈ ರೀತಿ ಫಜೀತಿ ಆಗಿದೆ. ಸೊ ನೆಕ್ಸ್ಟ್ ಯಾರೇ ಬಂದರೂ ಬೆಸ್ಟು ಅಂದರೆ ಬಸ್ಸಲ್ಲಿ ಹೋಗ್ಬಿಡಿ. ಬೈ ವಾಕ್ ಹೋದರೂ ಪರವಾಗಿಲ್ಲ, ಅಲ್ಲಿಂದ ಬಸ್ ಸ್ಟ್ಯಾಂಡಿಂದ CRO ಆಫೀಸ್ಗೆ. ಬಟ್ ಬಸ್ಸೇ ಬೆಸ್ಟಪ್ಪ, ಆರಾಮಾಗಿ ಸೀಟ್ ಇಟ್ಕೊಂಡು ಹೋದರೆ ಬೆಸ್ಟು. ಇಲ್ಲಾಂದರೆ ನೀವು ನೋಡಿದ್ರೆ ಅಲ್ವಾ 1 ಅವರ್ ವೆಯ್ಟ್ ಮಾಡಬೇಕಾಗುತ್ತೆ. ನಾವು ಕೂಡ ಇಳ್ಕೊಂಡು ಚೆಕಿಂಗ್ನ ಮುಗಿಸ್ಕೊಂಡ್ವಿ. ಇಲ್ಲಿ ಟಿ ಟಿಗೆ ಬೇರೆ, ಕಾರಿಗೆ ಬೇರೆ, ಬೈಕಿಗೆ ಬೇರೆ ಇರುತ್ತೆ. ಟಿ ಟಿಗೆ ಬೇರೆ ಇದ್ದರೂ ಕೂಡ ನಮ್ಮ ಆ ಟಿ ಟಿ ಡ್ರೈವರು ಹೋಗಲೇ ಇಲ್ಲ ಮುಂದೆ. ಸಖತ್ ಬೇಜಾರಾಗೋಯ್ತು. ಫುಲ್ ಅಂದರೆ ಫುಲ್ಲು ಸುಸ್ತಾಗ್ಬಿಟ್ಟಿದ್ದೀವಿ ಮಾತ್ರ. ನೋಡಿ ಮೇ ಬಿ ನಮ್ಮ ಅಣ್ಣ ಅವ್ರು ಇನ್ನೊಂದಿರೋ ಜೀಪು ಹೋಗಿರ್ಬೋದು ಅನಿಸುತ್ತೆ, ಅದು ಗೊತ್ತಿಲ್ಲ. ಯಪ್ಪ ಸಾಕಪ್ಪ ಅನ್ಸ್ಬಿಡುತ್ತೆ ಈ ರೇಷಲ್ಲಿ. ಗೈಸ್ ನಾವು ತಿರುಪತಿಗೆ ಏನಾರು ವೆಹಿಕಲಲ್ಲಿ ಬಂದರೆ ಜಾಸ್ತಿ ಟೈಮ್ ಸ್ಪೆಂಡ್ ಆಗೋದು ಈ ಟೋಲ್ ಹತ್ರ. ಒಂದು 10 to 11 ಟೋಲ್ ಇದೆ. 10 to 11 ಟೋಲ್ ಇದೆ. ಸೊ ತುಂಬ ವೆಹಿಕಲ್ಸ್ ಜೊತೆ ಪಾರ್ಟಿಷನ್ ಮಾಡಿಬಿಟ್ಟಿರ್ತಾರೆ. ಬೆಸ್ಟು ಅಂದರೆ ಬಸ್ಸಲ್ಲಿ ಬರೋದು, ಯಾಕೆಂದರೆ ಬಸ್ಸು ಕಮ್ಮಿ ಇರೋದ್ರಿಂದ ಬಸ್ಸಲ್ಲಿರೋ ಜನ ಬೇಗ ಚೆಕ್ ಮಾಡಿಬಿಟ್ಟು ಬಸ್ಗೆ ಹೋಗ್ತಾರೆ. ಬಟ್ ನಮಗಂತೂ ಮಿನಿಮಮ್ ಅಂದರೂ 1 ಅವರ್ ಆದರೂ ಟೈಮ್ ಆಯಿತು. ಇನ್ನೂ ಟಿಫನ್ ಕೂಡ ಮಾಡಿಲ್ಲ, 10 ಆಗಿದೆ ಟೈಮ್ ಆಲ್ರೆಡಿ. ಯಪ್ಪ ಸಾಕು ಅನಿಸ್ತೈತೆ. ಫಸ್ಟ್ ಇದೆಲ್ಲದಕ್ಕೂ ಹೋಲಿಸ್ಕೊಂಡ್ರೆ ಬೇಗ ಒಂದು ಬೆಟ್ಟ ಹತ್ತದೆ ಬೆಸ್ಟು ಅನಿಸುತ್ತೆ ಗೈಸ್. ಆರಾಮಾಗಿ ಸುಸ್ತಾದರೂ ಪರವಾಗಿಲ್ಲ, ಕಾಲೇ ಬೆಟ್ಟನ ಹತ್ಕೊಂಡು ಹೋಗಿರ್ತಿದ್ದೋ. ಬಟ್ ಇವಾಗ ನೋಡಿ ನಮ್ಮ ಪಾಡಿ ಹೇಗಾಗಿದೆ ಅಂತ. ಸೊ ನೋಡೋಣ ಇನ್ನೆಷ್ಟು ಗಂಟೆಗೆ ತಿರುಪತಿಗೆ ರೀಚ್ ಆಗ್ತೀವಿ. ಫೈನಲಿ ಅಷ್ಟೊತ್ತು ವೆಯ್ಟ್ ಮಾಡಾದಮೇಲೆ ಫೈನಲಿ ಬಂದ್ವಿ. ನಮ್ಮ ಅಣ್ಣ ಅವರು ಆಲ್ರೆಡಿ ಹೋಗಿ ರೂಮ್ನೆಲ್ಲ ಸಿಗುತ್ತಾ ಅಂತೆಲ್ಲ ನೋಡ್ಕೊಂಡಿದ್ರು. ಇನ್ನು ನಮಗೂ ಕೂಡ ಹೊಟ್ಟೆ ಹಶ್ವಾಗಿತ್ತು ಅಂತ ಹೇಳಿ ತಗೊಂಡೋಗಿರೋ ಸ್ನ್ಯಾಕ್ಸ್ನೇ ತೊಗೊಂಡ್ವಿ. ಜಾಸ್ತಿ ಏನು ಫ್ರೆಶ್ ಅಪ್ ಆಗಿರಲಿಲ್ಲ. ಟ್ರೈನಲ್ಲಿ ಒಂಥರ ಮಿನಿ ಫ್ರೆಶ್ ಅಪ್ ಥರ ಆಗಿದ್ವಿ. ನನ್ನ ಮಗಳಂತೂ ಫುಲ್ ಎಂಜಾಯ್ ಮಾಡ್ತಾಯಿದ್ಲು, ಯಾಕೆ ಅಂತ ಹೇಳಿದ್ರೆ ಬೇರೆ ಮಕ್ಕಳಿದ್ರಲ್ಲ ಹಾಗಾಗಿ. ಗೈಸ್ ಫೈನಲಿ 10:15 ಬಂತು ಟೈಮು. ಇವಾಗ ಗಾಡಿ ಮೂವ್ ಆಗ್ತಾಯಿದೆ. ಅಲ್ಲಿ ಆಲ್ರೆಡಿ ನಮ್ಮ ಅಣ್ಣ ಅವರೆಲ್ಲ ಹೋಗಿ ರೂಮ್ಗೆ ನಿಂತಿದ್ದಾರೆ. ನೋಡೋಣ ಏನಾಗುತ್ತೆ, ಎಷ್ಟು ಗಂಟೆಗೆ ಹೋಗ್ತೀವಿ ಅನ್ನೋದು. ಪಕ್ಕ ಫುಲ್ ಮೈಂಡ್ ಫಿಕ್ಸ್ ಮಾಡಿಬಿಟ್ಟಿದ್ದೀವಿ. ದರ್ಶನ ಅಂತ ನಾಳೆಗೆ ಆಗಲ್ಲ ಅಂತ.
ಇದಕ್ಕೆ ಜಸ್ಟ್ ಕಣ್ಣಾಗ್ಬಿಡ್ತಾ ಇದ್ದಿ. ಸೊ ನೋಡೋಣ ಬನ್ನಿ, ತಿರುಪತಿ ಬೆಸ್ಟ್ ಟ್ರಿಪ್ ಆಗುತ್ತಾ ವರ್ಸ್ಟ್ ಟ್ರಿಪ್ ಆಗುತ್ತಾ ಅಂತ. ನೋಡೋಣ. ತುಂಬ ಹಾರಿಬಲ್ ಮಾತ್ರ ಗೈಸ್. ಫೈನಲಿ ಒಂದು ಹಂತಕ್ಕೆ ಬಂದಿದ್ದೀವಿ ಇವಾಗ. ಇದು ಸೆಕೆಂಡ್ ಟೋಲು ತಿರುಮಲದಲ್ಲಿ. ಸೊ ಟೈಮ್ ಒಂದು 11:15 ಆಗಕ್ಕೆ ಬಂತು ನೋಡಿ. ಕೆಳಗಡೆ ಇದ್ದಷ್ಟು ರಶ್ಶು ಇಲ್ಲ, ಅಷ್ಟೊಂದಿಲ್ಲ. ಫೈನಲಿ ರೀಚ್ ಆದ್ವಿ ಅನ್ನೋ ಒಂದು ಖುಷಿ ಒಂದು ಕಡೆ. ಆದರೆ ಅಲ್ಲಿಗೋದ್ರೆ ಯಾವ್ಯಾವ ಥರ ಕಂಡೀಷನ್ಸ್ ಇರುತ್ತಪ್ಪ, ರೂಮ್ ಸಿಗುತ್ತಾ ಇಲ್ವಾ, ಅಥವಾ ದರ್ಶನ ಎಷ್ಟೊತ್ತಾಗುತ್ತೆ, ಮಕ್ಕಳನ್ನ ಇಟ್ಕೊಂಡು ಹೇಗೆ ಮಾಡೋದು ಅನ್ನೋದೇ ಒಂದು ದೊಡ್ಡ ತಲೆನೋವಾಗಿತ್ತು. ಫೈನಲಿ ರೀಚ್ ಆದಮೇಲೆ ನಾವು ಕೂಡ ಪ್ರಸಾದಕ್ಕೆ ಹೋದ್ವಿ. ಸೊ ನಾವು ಹೇಗಿದ್ವಿ ಆಗ ಲಗೇಜ್ನ ಒಂದು ಕಡೆ ಇಟ್ಟು ನಾವು ಕೂಡ ಪ್ರಸಾದ ಮುಗಿಸ್ಕೊಳ್ಳೋಣ ಅಂದ್ಕೊಂಡು ಪ್ರಸಾದದ ಹಾಲ್ಗೆ ಹೋದ್ವಿ ನಾವು. ಫೈನಲಿ ಈಗ ಇಲ್ಲೇ ದೇವಸ್ಥಾನದ ಟಿಫನಿಗೆ ಬಂದಿದ್ದೀವಿ. ಚಟ್ನಿ ಇಟ್ಟಿದ್ದಾರೆ, ಜಸ್ಟ್ ಮೊಸರನ್ನ ತಿಂತಾಳಂತೆ. ಆ್ಯಂಡ್ ಬಿಸಿಬೇಳೆ ಬಾತು. ಸೊ ಈಗ ಬಿಸಿಬೇಳೆ ಬಾತು ಹಾಕ್ತಾ ಇದ್ದಾರೆ, ಜಸ್ಟಿಗೆ ಹಾಕ್ಸ್ಬಾರ್ದು ವೆಯ್ಟ್. ನನಗೆ ಇಲ್ಲಿ ಪ್ರಸಾದ ಅಂದರೆ ತುಂಬ ಇಷ್ಟ. ಅದು ಬಿಸಿಬೇಳೆ ಬಾತ್ ಅಂತ ಹೇಳ್ತಾರೆ. ನನ್ನ ಪ್ರಕಾರ ಅದು ಅನ್ನ ಮತ್ತು ಸಾಂಬಾರಾಗಿರುತ್ತೆ. ಟೇಸ್ಟ್ ಅಂತ ಐಟಿ ಆಗಿರುತ್ತೆ. ಗೈಸ್ ಈಗ ನಾವು ಕೂಡ ಪಂಚಮುಡಿ ಕೊಡೋಣ ಅಂತ ಟಿಕೆಟ್ ತೊಗೊಂಡಿದ್ದೀವಿ. ಸೊ ಮುಡಿ ಕೊಡೋಕೆ ಬಂದು ತುಂಬ ಫ್ರೀ ಇದೆ. ನಮ್ಮ ಜಸ್ಟಿಗೆ ನಾವು ಮುಡಿ ಕೊಟ್ಟಾಗ ಫುಲ್ಲು ರಶ್ ಇತ್ತು ಗೈಸ್. ಇವಾಗಂತೂ ತುಂಬ ಫ್ರೀ ಇದೆ. ನಮ್ಮ ದೊಡ್ಡಮ್ಮನ ಪಂಚಮುಡಿ ಕೊಡ್ಸೋರೆ. ಫೋಟೋ ನಿಂತ್ಕೊತೈತೆ, ವೀಡಿಯೋ ಮಾಡ್ತಿರೋದು. ಸೊ ಮುಡಿ ಕೊಡೋರು ಕೊಡ್ತಾ ಇದ್ದಾರೆ. ನಾವು ಪಂಚಮುಡಿ ಕೊಡೋಣ ಅಂತ ಸಡನ್ ಪ್ಲ್ಯಾನ್ ಆಯಿತು, ಹಾಗಾಗಿ ಪಂಚಮುಡಿ ಕೊಡ್ತಾ ಇದ್ದೀವಿ. ಸೊ ಫ್ರೀ ಆಫ್ ಕಾಸ್ಟ್, ನಿಮ್ಗೆ ಏನೂ ಅಷ್ಟು ಕಾಸ್ಟ್ ಬರಲ್ಲ. ನೀವು ಬೇಕು ಅಂತಂದರೆ ನಾನು ಆಮೇಲೆ ಡೀಟೇಲ್. ಇನ್ನು ನಾನು ಕೂಡ ಪಂಚಮುಡಿ ತೆಗೆಸ್ಕೊಂಡೆ. ಆಮೇಲೆ ಅಮ್ಮ ತೆಗೆಸ್ಕೊಂಡ್ರು. ಕೆಲವ್ರು ಮುಡಿ ಮಾಡಿಸೋರು ಮುಡಿ ಮಾಡಿಸಿದ್ರು. ನಮಗೆ ರೂಮ್ ಸಿಗ್ತಾ ಇಲ್ವಾ, ಅಥವಾ ನಾವು ಯಾವ ರೀತಿ ಮಕ್ಳುಗಳ ಜೊತೆ ಮ್ಯಾನೇಜ್ ಮಾಡಿದ್ವಿ, ಅಥವಾ ರಶ್ ಇತ್ತಾ ಇಲ್ವಾ, ದರ್ಶನ ಎಷ್ಟು ಗಂಟೆಗೆ ಆಯಿತು, ಅದೆಲ್ಲ ನೀವು ನೋಡಬೇಕು ಅಂತ ಹೇಳಿದ್ರೆ ನೆಕ್ಸ್ಟ್ ವೀಡಿಯೋನ ನೋಡಬೇಕಾಗುತ್ತೆ. ಸೊ ಇನ್ನು ಮಿಕ್ಕಿದ್ನೆಲ್ಲ ನೆಕ್ಸ್ಟ್ ವೀಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ. ವೆಯ್ಟ್ ಮಾಡ್ತಾ ಇರಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಸಿ ಯು ನ ನೆಕ್ಸ್ಟ್ ವಿಡಿಯೋ. ಸೊ ನೆಕ್ಸ್ಟ್ ವಿಡಿಯೋ ಅಂತೂ ತುಂಬ ಚೆನ್ನಾಗಿರುತ್ತೆ. ಹಾಗೆ ತಿರುಪತಿಲಿ ಯಾವ ರೀತಿ ಸರ್ವೈವ್ ಆದ್ವಿ ಅನ್ನೋದು ನೆಕ್ಸ್ಟ್ ವಿಡಿಯೋದಲ್ಲಿರುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.